ಅಳಿಯನೊಂದಿಗೆ ಓಡ್ ಹೋಗಿದ್ದಂತಹ ಅತ್ತೆ ಕಥೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ಸಮೇತ ದಿಢೀರ್ ಪ್ರತ್ಯಕ್ಷವಾಗಿರುವಂತಹ ಅತ್ತೆ ಪ್ರತ್ಯಕ್ಷವಾದ್ರೂ ಕೂಡ ಅಳಿಯ ಗಣೇಶ್ ಮಾತ್ರ ಪತ್ತೆಯಾಗಿಲ್ಲ. ಅಳಿಯನೊಂದಿಗೆ ಓಡೋಗಿದ್ದಂತಹ ಅತ್ತೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ಸಮೇತ ದಿಢೀರ್ ಭೇಟಿಯಾಗಿರುವಂತಹ ಪ್ರತ್ಯಕ್ಷವಾಗಿರುವಂತಹ ಅತ್ತೆ ಪ್ರತ್ಯಕ್ಷವಾದ್ರೂ ಕೂಡ ಅಳಿಯ ಗಣೇಶ್ ಮಾತ್ರ ನಾಪತ್ತೆ. ನಾನು ಯಾರ ಜೊತೆನೂ ಕೂಡ ಓಡೋಗಿಲ್ಲ ಅಂತ ಹೇಳಿರುವಂತಹ ಶಾಂತ ತವರು ಮನೆಗೆ ಹೋಗಿದ್ದೆ ಅಂತ ಹೇಳಿ ಅತ್ತೆ ಶಾಂತ ಹೇಳಿದ್ದಾರೆ. ಸಾಲಕ್ಕೆ ಹೆದರಿ ನಾಪತ್ತೆ ಅಂತ ಹೇಳಿ ಬಿಂಬಿಸುತ್ತಿದ್ಲು. ಶಾಂತ ಅಳ್ತಾ ಇದ್ಲು ಕೂಡ. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. 55 ವರ್ಷದ ಶಾಂತ 25 ವರ್ಷದ ಗಣೇಶ್ ಜೊತೆಗೆ ಓಡ್ ಹೋಗಿದ್ರು. ಪ್ರಕರಣ ಸ್ಥಳೀಯವಾಗಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಅತ್ತೆ ಮತ್ತು ಅಳಿಯನ ಸಂಬಂಧವನ್ನ ಎಷ್ಟು ಚೆನ್ನಾಗಿ ಹಾಳು ಮಾಡಬೇಕು ಅಷ್ಟು ಚೆನ್ನಾಗಿ ಹಾಳು ಮಾಡ್ತಾ ಇದ್ದಾರೆ ಈಗಿನ ಸಮಾಜದಲ್ಲಿ. ಅಳಿಯ ಅಂತಂದ್ರೆ ಮಗನ ಸಮಾನ ಅಂತ ಹೇಳಿ ಅನ್ನೊಂದು ಕಾಲದಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಅತ್ತೆ ಅಳಿಯನ ಜೊತೆಗೆ ಓಡ್ ಹೋಗ್ತಾ ಇರುವಂಥದ್ದು ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ಕಥೆ ನಡೆಯುತ್ತೆ. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ, ಆ ಒಂದು ಗ್ರಾಮದಲ್ಲಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿರ್ತಾಳೆ ಒಂದು ಅತ್ತೆ. ಆದರೆ ಒಂದಿಷ್ಟು ದಿನಗಳ ಕಾಲ ಇದ್ದು ಆ ಒಂದು ಅಳಿಯ ಅತ್ತೆಯ ಜೊತೆಗೆ ಓಡೋಗ್ತಾನೆ. ಆ ಒಂದು ಅತ್ತೆ ಈಗ ಮತ್ತೆ ಅದೇ ಊರಿಗೆ ಬಂದಿದ್ದಾಳೆ. ಬಂದೇನು ಹೇಳ್ತಾ ಇದ್ದಾಳೆ ಏನು ಅಂತಂದ್ರೆ, ನಾನು ಅಳಿಯನ ಜೊತೆಗೆ ಹೋಗಿದ್ದೆ, ಯಾರ ಜೊತೆನೂ ಹೋಗಿರ್ಲಿಲ್ಲ. ನಾನು ಸಾಲಕ್ಕೋಸ್ಕರ ಹೆದರಿ ಮನೆಯನ್ನ ಬಿಟ್ಟಿದ್ದೆ ಹೊರತು ನಾನು ಅಳಿಯನ ಜೊತೆ ಓಡ್ ಹೋಗಿಲ್ಲ ಅಂತ. ಸುಮ್ನೆ ಕತೆ ಕಟ್ಟಕ್ಕಾಗತ್ತಾ ತಾಯಿ? ಸುಮ್ನೆ ಕತೆ ಕಟ್ಟಕ್ಕಾಗತ್ತಾ? ಸರಿಯಾದ ಸಾಕ್ಷಿಯನ್ನ ಇಟ್ಕೊಂಡೇ ಮಾತನಾಡೋದಲ್ವಾ ಅವರು? ಈಗ ಪ್ರತ್ಯಕ್ಷವಾಗಿ ಅಳಿಯನ ಜೊತೆಗೆ ನಾನು ನಾಪತ್ತೆಯಾಗಿಲ್ಲ, ನಾನು ಸಾಲದ ಬಾಧೆಯಿಂದ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀರಲ್ಲ, ಸತ್ಯನ ಇದು? ಮಗಳ ಜೀವನವನ್ನ ಹಾಳು ಮಾಡಿದ್ದೀರಿ ಅನ್ನುವಂತಹ ಒಂದಿಷ್ಟು ಚೂರು ಕೂಡ ಪರಿಜ್ಞಾನ ಇಲ್ವಾ ಅನ್ನುವಂಥದ್ದು. ಅದೇನೇ ಆಗಿರ್ಲಿ, ಅವ್ರವ್ರ ಕುಟುಂಬದ ವಿಚಾರ ಬೀದಿಗೆ ಬಂದಿದೆ, ಏನು ಅಂತ ನೋಡಿ ಇತ್ಯರ್ಥ ಮಾಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.